ಇದು ಕಾರ್ತಿಕ ಪುರಾಣದ 22ನೇ ಅಧ್ಯಾಯ. 22ನೇ ಅಧ್ಯಾಯದಲ್ಲಿ ವಿಷ್ಣುವನ್ನು ಒಲಿಸ್ಕೋಬೇಕಂದ್ರೆ ಯಾವ ರೀತಿ ಪೂಜೆ ಮಾಡಿದ್ರೆ ವಿಷ್ಣುವನ್ನು ಒಲಿಸ್ಕೋಬಹುದು, ಯಾವ ಪೂಜೆಗೆ ವಿಷ್ಣು ಬೇಗ ಒಲಿತಾನೆ ಅನ್ನೋದನ್ನ ತಿಳಿಸ್ಕೊಡುವಂಥ ವಿಡಿಯೋ ಆಗಿದೆ. ಇದನ್ನ ಎಲ್ಲರೂ ಕೇಳಿ ವಿಷ್ಣುವಿನ ಕೃಪೆಗೆ ಪಾತ್ರರಾಗಿ. ಜೊತೆಗೆ ಇಲ್ಲಿವರೆಗೂ ಅಂದರೆ 21ನೇ ಅಧ್ಯಾಯದವರೆಗೂ ಏನಾಯಿತು ಅಂದರೆ 21ನೇ ಅಧ್ಯಾಯದಲ್ಲಿ ಧರ್ಮದತ್ತ ಕೇಳ್ತಾನೆ ವಿಷ್ಣು ವೈಕುಂಠ ಲೋಕದ ವಾಸಿಗಳನ್ನ ಯಾವ ಪೂಜೆಯಿಂದ ವಿಷ್ಣುವನ್ನು ಒಲಿಸ್ಕೋಬೋದು ಅಂದಾಗ ಅವರು ಒಂದು ಕಥೆಯನ್ನು ಹೇಳ್ತಾರೆ. ಅದರಲ್ಲಿ ವಿಷ್ಣುದಾಸ ಮತ್ತು ಚೋಳರ ರಾಜ ಇಬ್ಬರು ವಿಷ್ಣುವನ್ನು ಪೂಜೆ ಮಾಡ್ತಾ ಇರ್ತಾರೆ. ಇವರು ಚೋಳರ ರಾಜ ಮುತ್ತು ರತ್ನದಲ್ಲಿ ಪೂಜೆ ಮಾಡಿರ್ತಾನೆ. ವಿಷ್ಣುದಾಸ ತಂದು ತುಳಸಿಯನ್ನು ಹಾಕಿ ಪೂಜೆ ಮಾಡಿದಾಗ ಇಬ್ಬರು ಮಧ್ಯೆ ವಾಗ್ವಾದ ನಡೆಯುತ್ತೆ. ಆವಾಗ ನಿನಗೇನು ಗೊತ್ತು ನಾನು ಪೂಜೆ ಮಾಡಿದ್ದು, ನಿನಗೆ ಗೊತ್ತಿಲ್ಲ ಅಂತ ಚೋಳರ ರಾಜ ಹೇಳಿದಾಗ ವಿಷ್ಣುದಾಸ ಇಲ್ಲ ಇದರಿಂದನೂ ಒಲಿತಾನೆ ಅಂತ ಹೇಳ್ತಾರೆ. ಆವಾಗ ಅವನು ಚೋಳರ ರಾಜ ಒಂದು ಪ್ರತಿಜ್ಞೆ ಮಾಡ್ತಾರೆ, ಯಾರು ವೈಕುಂಠ ಲೋಕನ ತಲುಪ್ತಾರೆ, ಯಾರು ವಿಷ್ಣುವನ್ನು ಪ್ರೀತಿ ಮಾಡ್ತಾರೆ, ವಿಷ್ಣು ಯಾರ ಪೂಜೆಗೆ ಪ್ರೀತಿಯಾಗಿ ವರ ಕೊಡ್ತಾನೆ ನೋಡೋಣ ಅಂತ ಹೇಳ್ಬಿಟ್ಟು ಅವನು ಹೋಗಿ ವಿಷ್ಣು ಯಾಗನ ಮಾಡ್ತಾನೆ. ಚೋಳರ ರಾಜ ಇಲ್ಲಿ ಈ ಕಡೆ ವಿಷ್ಣುದಾಸ ದೇವಸ್ಥಾನದಲ್ಲಿ ಏಕಾದಶಿ ಉಪವಾಸ, ದ್ವಾದಕ್ಷರ ಮಂತ್ರ ಜಪ, ಈ ರೀತಿ ಪೂಜೆ, ಕಾರ್ತಿಕ ಮಾಸ ಎಲ್ಲ ರೀತಿ ಪೂಜೆಗಳನ್ನ ಮಾಡಿಕೊಂಡು ಅವನು ದೇವಸ್ಥಾನದಲ್ಲಿ ಕಾಲ ಕಳೀತಾ ಇರ್ತಾನೆ. ಇವನು ಚೋಳರ ರಾಜ ರಾಜಧಾನಿಯಲ್ಲಿ ಅಂದರೆ ಅರಮನೆಯಲ್ಲಿ ಎಲ್ಲ ರೀತಿಯ ಪೂಜೆಗಳನ್ನ ಅವನು ಮಾಡ್ತಾ ಇರ್ತಾನೆ. ಇವರಿಬ್ಬರು ಮಧ್ಯೆ ನಡೆದಕ್ಕೆ ಯಾರು ವೈಕುಂಠ ಲೋಕನ ತಲುಪ್ತಾರೆ, ಹಾಗಾದರೆ ಯಾವ ರೀತಿ ಪೂಜೆ ದೇವರಿಗೆ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದುವರೆಗೂ ಯಾರು ಈ ಕಾರ್ತಿಕ ಪುರಾಣವನ್ನು ಕೇಳಿಲ್ಲ ಅವರು ಪ್ಲೇ ಲಿಸ್ಟ್ ಇರುತ್ತೆ ನನ್ನ ಚಾನಲಲ್ಲಿ, ಹೋಗಿ ಕೇಳಿ. ಜೊತೆಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಓಂ ನಮಃ ಶಿವಾಯ ಅಥವಾ ಓಂ ವಿಷ್ಣುವೇ ನಮಃ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಬನ್ನಿ 22ನೇ ಅಧ್ಯಾಯದಲ್ಲಿ ಏನಿತ್ತು ಅಂತ ನೋಡೋಣ. ಹರಿಭಕ್ತನಾದ ವಿಷ್ಣುದಾಸನು ಪ್ರತಿನಿತ್ಯವೂ ದೇವರ ನೈವೇದ್ಯಕ್ಕಾಗಿ ಅಡುಗೆ ಮಾಡುತ್ತಿದ್ದನು. ಒಂದು ದಿನ ಅದನ್ನು ಯಾರೋ ಅಪಹರಿಸಿದರು. ಆದರೆ ಆತನು ಯಾವ ಗೊಡವೆಗೂ ಹೋಗದೆ, ಅಂದರೆ ಅದ್ರ ಬಗ್ಗೆ ಬೇಜಾರು ಮಾಡ್ಕೊಳ್ಳದೆ, ಯಾರಿಗೂ ಅವ್ರು ಇದು ಮಾಡಿಬಿಟ್ರಲ್ಲ ಎತ್ಕೊಂಡು ಹೊಟ್ಟೋಗ್ಬಿಟ್ರಲ್ಲ ಅಂತ ಬೇಜಾರು ಮಾಡ್ಕೊಳ್ಳದೆ ತನ್ನ ಪೂಜೆಯನ್ನು ಮುಗಿಸಿ ತಾನು ಉಪವಾಸನೇ ಇದ್ದ. ಮಾರನೇ ದಿನ ಮಾಡಿದ ನೈವೇದ್ಯನೂ ಕೂಡ ಯಾರೋ ಎತ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ಹೀಗೆ ಒಂದು ವಾರ ಅವನು ಹರಿ ನೈವೇದ್ಯವನ್ನು ಮಾಡಿಕೊಂಡೇ ಇರ್ತಾನೆ. ಆದರೆ ಅವನು ಮಾಡಿದ ನೈವೇದ್ಯ ಒಂದು ವಾರದ ತನಕನೂ ಯಾರೋ ಎತ್ಕೊಂಡು ಹೋಗ್ತಾನೇ ಇರ್ತಾರೆ. ಆದರೆ ಆ ಬ್ರಾಹ್ಮಣ ಮಾತ್ರ ಪೂಜೆ ಮಾಡೋದನ್ನು ತಪ್ಪಿಸಲ್ಲ, ಹಾಗೆ ನೈವೇದ್ಯಕ್ಕೆ ಅವನು ಮಾಡ್ತಿದ್ದನ್ನು ತಪ್ಪಿಸಲ್ಲ. ನೈವೇದ್ಯ ಮಾಡ್ತಾ ಇರ್ತಾನೆ, ಆದರೆ ಅವನು ಹಸ್ಕೊಂಡೇ ಇರ್ತಾನೆ, ಯಾಕಂದರೆ ನೈವೇದ್ಯ ಯಾರೋ ಎತ್ಕೊಂಡು ಹೋಗ್ತಾ ಇರ್ತಾರೆ. ಒಂದು ವಾರ ಕಳೆದ ನಂತರ ವಿಷ್ಣುದಾಸನಿಗೆ ಹೇಗಾದರೂ ಮಾಡಿ ಆ ಕಳ್ಳನನ್ನು ಹಿಡಿಬೇಕು ಅಂತ ಅನಿಸುತ್ತೆ. ಆವಾಗ ಆ ದಿನ ಅಡುಗೆ ಮಾಡಿ ಅನಂತಶಯನನ ದೇವರಿಗೆ ನೈವೇದ್ಯ ಮಾಡಿ ಒಂದು ಕಡೆ ಅಡುಗೆ ಕುಳಿತುಕೋತಾನೆ. ಸ್ವಲ್ಪ ಸಮಯದಲ್ಲೇ ಅಂತ್ಯಜನೊಬ್ಬನು ಆ ನೈವೇದ್ಯವನ್ನು ಕದಿಯೋಕ್ಕೆ ಅಂತ ಬರ್ತಾನೆ. ಆತನ ಮುಖ ಹಸಿವೆಯಿಂದ ಬಾಡೋಗಿರುತ್ತೆ, ಅಂದರೆ ತುಂಬ ದಿನ ಆಗಿರುತ್ತೆ ಅವನು ಊಟ ಮಾಡಿ, ಆ ರೀತಿ ಕಾಣಿಸ್ತಾ ಇರ್ತಾನೆ. ಆತನ ಶರೀರ ಕೇವಲ ಎಲುಬುಗಳಿಂದ ಮಾಡಿರೋ ರೀತಿ ಇರುತ್ತೆ, ಅಂದರೆ ತುಂಬ ಬಡುಕಲಾಗಿರೋ ಥರ ಕಾಣಿಸ್ತಾನೆ. ಅವನು ದೇವರ ನೈವೇದ್ಯವನ್ನು ಎತ್ಕೊಂಡು ಹೊರಟೋಗ್ಬಿಡ್ತಾನೆ. ಬ್ರಾಹ್ಮಣಿಗೆ ಆತನ ಸ್ಥಿತಿಯನ್ನು ನೋಡಿ ಅವನ ಹೆಂಗೆ ಬಡಕಲಾಗಿದ್ದಾನೆ, ಅವನು ತಿಂದು ತುಂಬ ದಿನ ಆಗೋಯ್ತು ಅನ್ನೋದನ್ನು ನೋಡಿ ಅವನ ಮನಸ್ಸು ಕರಗಿರುತ್ತೆ. ಅವಾಗ ಅವನು ಹೇಳ್ತಾನೆ, ಅಯ್ಯ ಅತಿಥಿ, ಕೇವಲ ಅನ್ನವನ್ನೇ ತಿನ್ನಬೇಡ, ಸ್ವಲ್ಪ ತಡೆ, ಈ ತುಪ್ಪವನ್ನು ತೆಗೆದುಕೊಂಡು ಹೋಗು ಎಂದು ಉಪಚರಿಸುತ್ತಾ ತುಪ್ಪದ ಬಟ್ಲನ್ನು ಕೂಡ ಅವನಿಗೆ ನೀಡ್ತಾನೆ. ಆದರೆ ಆ ಬಡವ ಯಾರಾದರೂ ತನ್ನನ್ನು ಬೆನ್ನಟ್ಟಿ ಬಂದರೆ ಅಂತ ಹೆದರ್ಕೊಂಡು ಓಡೋಗ್ತಾ ಇರ್ತಾನೆ. ಬ್ರಾಹ್ಮಣನ ತುಪ್ಪದ ಬಟ್ಲು ಹಿಡಿದು ತುಪ್ಪ ಸೇರಿಸಿ ತಿನ್ನು ಅಂತ ಅವನನ್ನೇ ತುಪ್ಪ ಕೊಡೋಸ್ಕೋಸ್ಕರ ಅವನ್ನ ಹಿಂಬಾಲಿಸ್ತಾ ಇರ್ತಾನೆ. ಸುಸ್ತಾದ ಆ ಬಡವ ಓಡಲಾಗದೆ ಅಲ್ಲೇ ಬಿದ್ದು ಮೂರ್ಛೆ ಹೋಗ್ತಾನೆ. ಬ್ರಾಹ್ಮಣ ದುಃಖಿತನಾಗಿ ಅವನು ಕೂಡಲೇ ಅವನಿಗೆ ಸಂತೈಸ್ತಾನೆ, ಅಂದರೆ ಅವನಿಗೆ ನೀರು ಹಾಕಿ ಅವನನ್ನು ಎದ್ದೇಳು ಅಂತ ಎದ್ದೇಳಿಸಿ ಅವನಿಗೆ ಉಪಚಾರ ಮಾಡ್ತಾನೆ. ಆ ಬ್ರಾಹ್ಮಣನಿಗೆ ತುಂಬ ಬೇಜಾರಾಗಿರುತ್ತೆ, ಅಯ್ಯೋ ನನ್ನಿಂದ ಹಿಂಗಾಯ್ತಲ್ಲ ಅಂತ. ಅವನು ಬಡವ ಎದ್ದಾಗ ಬ್ರಾಹ್ಮಣನಿಗೆ ಆಶ್ಚರ್ಯ ಆಗುತ್ತೆ. ಯಾಕಂದರೆ ಬ್ರಾಹ್ಮಣ ಇದ್ದವನು ಶಂಖ ಚಕ್ರ ಗದಾಧರಿಯಾದ ಶ್ರೀಹರಿಯನೇ ಆಗಿರ್ತಾನೆ, ಅಂದರೆ ಶ್ರೀಹರಿನೇ ಆ ರೂಪದಲ್ಲಿ ಬಂದಿರ್ತಾನೆ. ಅವನು ಶ್ರೀಮನ್ನಾರಾಯಣನ ನೋಡಿದ ಕ್ಷಣ ಅವನಿಗೆ ರೋಮಾಂಚಿತವಾಗುತ್ತೆ, ಕಣ್ಣಲ್ಲೆಲ್ಲ ಆನಂದ ಬಾಷ್ಪ ಬರುತ್ತೆ. ಅವನು ಏನೂ ಮಾತಾಡೋಕ್ಕಾಗ್ದೇನೆ ಮೂಕನಾಗಿ ಅದನ್ನು
ತುಂಬ ಖುಷಿಯಿಂದ ನೋಡ್ತಾ ಇರ್ತಾನೆ. ಈ ಭಕ್ತ ಭಗವಂತರ ಸಮಾಗಮನವನ್ನು ನೋಡಲು ದೇವಾನುದೇವತೆಗಳು ಕೂಡ ಆಕಾಶ ಮಾರ್ಗದಲ್ಲಿ ನಿಂತು ಖುಷಿ ಪಡ್ತಾ ಇರ್ತಾರೆ, ಅದನ್ನು ನೋಡಿ ಸಂತೋಷ ಪಡ್ತಾ ಇರ್ತಾರೆ. ಭಗವಂತ ಭಕ್ತನ ಮೇಲೆ ಪುಷ್ಪವೃಷ್ಟಿಯನ್ನು ಹರಿಸ್ತಾರೆ. ಅಲ್ಲಿ ದೇವಾನುದೇವತೆಗಳಿಗೆ ನಿಂತಿರ್ತಾರೋ ಅವರು ಪುಷ್ಪನ ಇವರು ಇಬ್ಬರ ಮೇಲೆ ಹಾಕ್ತಾ ಇರ್ತಾರೆ. ಅಪ್ಸರರು ಕೂಡ ಅದನ್ನು ನೋಡಿ ನರ್ತಿಸ್ತಾ ಇರ್ತಾರೆ. ಗಂಧರ್ವರು ಹಾಡನ್ನು ಹಾಡ್ತಾ ಇರ್ತಾರೆ. ಆಗ ಭಗವಂತ ವಿಷ್ಣು ದಾಸನನ್ನು ಆಲಂಗಿಸಿಕೊಂಡು ಆತನಿಗೆ ತನ್ನಂತೆಯೇ ದಿವ್ಯ ರೂಪವನ್ನು ಅನುಗ್ರಹಿಸ್ತಾನೆ. ಅಂದರೆ ನನ್ನಂತೆ ನೀನು ಕೂಡ ದಿವ್ಯ ರೂಪವನ್ನು ತಗೋ, ಅಂದರೆ ವಿಮಾನದಲ್ಲಿ ವೈಕುಂಠ ಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ ಆ ಥರ ಹೇಳಿ. ಹೀಗೆ ನಿರ್ಧನನಾದ ವಿಷ್ಣುದಾಸನು ಭಕ್ತಿಯ ಪರಾಕಾಷ್ಠೆಯಿಂದ ವೈಕುಂಠ ಲೋಕವನ್ನೇ ತಲುಪ್ತಾನೆ. ಇವನು ಬಡವ ಬ್ರಾಹ್ಮಣ. ಈ ಕಡೆ ಚೋಳ ರಾಜ ಇದ್ನಲ್ಲ, ಅವನೇನಾಗ್ತಾನೆ ಅಂತ ನೋಡೋಣ. ಈ ಕಡೆ ಮಹಾವಿಷ್ಣು ಯಾಗವನ್ನು ಆಚರಿಸ್ತಿದ್ದ ಚೋಳ ರಾಜ ಆಕಾಶ ಮಾರ್ಗದಲ್ಲಿ ಭಗವಂತನೊಡನೆ ಪ್ರಯಾಣ ಮಾಡುತ್ತಿರೋ ಈ ವಿಪ್ರನನ್ನು ನೋಡ್ತಾನೆ. ಆಗ ರಾಜನು ಮುದ್ಗಲ ಮುನಿಯೇ, ನನ್ನೊಂದಿಗೆ ವಾದ ಮಾಡಿದ ಆ ಬಡ ಬ್ರಾಹ್ಮಣನು ವೈಕುಂಠವನ್ನು ತಲುಪಿದನು. ರಾಜಾದಿರಾಜನು ಶ್ರೀಮಂತನು ಆದ ನಾನು ಈ ಯಜ್ಞವನ್ನು ವಿದ್ಯುಕ್ತನಾಗಿ ಆಚರಿಸಿದರೂ ಕೂಡ ಭಗವಂತನ ದರ್ಶನ ಆಗಲಿಲ್ಲ. ಇನ್ನು ವೈಕುಂಠ ದೂರವೇ ಸರಿ ಅಂತ ಹೇಳ್ತಾನೆ. ಈ ಕಾರಣದಿಂದ ರಾಜನು ಭಗವತ್ಪ್ರೀತಿಗೆ ಆಡಂಬರಕ್ಕಿಂತ ಭಕ್ತಿಯೇ ಕಾರಣ ಅನ್ನೋದು ಸ್ಪಷ್ಟ ಆಯಿತು ಅಂತ ಅನ್ಕೋತಾನೆ. ಭಕ್ತಿ ಇಲ್ಲದಿದ್ದರೆ ಈ ಯಜ್ಞವೆಲ್ಲ ವ್ಯರ್ಥ ಅಂದ್ಕೊಂಡು ಸಿಂಹಾಸನದಲ್ಲಿ ತನ್ನ ಸೋದರನನ್ನು ಕೂರಿಸ್ಕೊಂಡು ತಾನು ಎಲ್ಲವನ್ನೂ ಬಿಟ್ಟು ವಿರಕ್ತಿಯಾಗಿ, ಅಂದರೆ ಈ ಆಡಂಬರದಿಂದ ಏನು ಮಾಡ್ತಿದ್ದ ಅದನ್ನೆಲ್ಲ ಬಿಟ್ಟು ವಿರಕ್ತನಾಗಿ ಬರ್ತಾನೆ. ಚೋಳ ದೇಶದಲ್ಲಿ ಮಹಾರಾಜನ ಬಳಿಕ ಆತನ ಸೋದರನ್ನೇ ಉತ್ತರಾಧಿಕಾರಿಯಾಗಿ ಮಾಡುವಂಥ ಸಂಪ್ರದಾಯ ಇರುತ್ತೆ. ಯಾರೂ ಅಧಿಕಾರ ಇಲ್ಲದೆ ಹೋದರೆ ತಪ್ಪಾಗುತ್ತೆ ಅಂತ ಅವನು ಅರಳಿಯನ್ನೇ ಉತ್ತರಾಧಿಕಾರಿಯಾಗಿ ಮಾಡ್ತಾರೆ. ನಂತರ ಚೋಳ ಮಹಾರಾಜನು ಯಜ್ಞಕುಂಡವನ್ನೇ ಪ್ರವೇಶಿಸ್ತಾನೆ. ಆಗ ತನ್ನನ್ನು ಶ್ರೀಹರಿಯು ಅಲಂಗಿಸಿ ರಕ್ಷಿಸ್ತಾನೆ. ರಾಜನಿಗೂ ಭಗವಂತನ ಸ್ವಾರೂಪ್ಯ ಪದವಿಯನ್ನೇ ಅನುಗ್ರಹಿಸ್ತಾನೆ. ಅಂದರೆ ನೀನು ಭಕ್ತಿಯಿಂದ ಮಾಡ್ತಿದ್ದೆ, ಆದರೆ ನಿನ್ನ ಭಕ್ತಿಯಲ್ಲಿ ಸ್ವಲ್ಪ ಗರ್ವ ಇತ್ತು, ಅದರಿಂದನೇ ಅಂತ ಹೇಳ್ತಾನೆ. ಈ ರಾಜನಿಗೂ ಕೂಡ ಭಗವಂತ ಕಾಣಿಸ್ಕೊಂಡು ತನ್ನ ಪದವಿಯನ್ನು ಅನುಗ್ರಹಿಸ್ತಾನೆ. ಮತ್ತು ಅವನು ಕೂಡ ತನ್ನೊಡನೆ ದಿವ್ಯ ವೈಷ್ಣವ ವಿಮಾನದಲ್ಲಿ ರಾಜನನ್ನು ಕೂಡ ವೈಕುಂಠ ಲೋಕಕ್ಕೆ ಕರೆದೊಯ್ತಾನೆ. ಈ ರೀತಿ ಹರಿಭಕ್ತನಾದ ವಿಷ್ಣುದಾಸ ಮತ್ತು ಚೋಳರ ರಾಜ ಇಬ್ಬರು ವಿಷ್ಣು ಲೋಕವನ್ನೇ ತಲುಪ್ತಾರೆ. ಅವರಿಬ್ಬರು ಭಗವಂತನನ್ನು ತನ್ನ ದ್ವಾರಪಾಲಕರನ್ನಾಗಿ ಭಗವಂತ ನೇಮಿಸ್ಕೋತಾನೆ. ಆದ್ದರಿಂದ ವಿಷ್ಣು ದೂತರು ಧರ್ಮದತ್ತನಿಗೆ ಈ ವೃತ್ತಾಂತವನ್ನು ಹೇಳ್ತಾರೆ. ಹೇ ವಿಪ್ರ, ಭಗವಂತನ ಅನುಗ್ರಹಕ್ಕೆ 2 ಮಾರ್ಗಗಳು, ಒಂದು ಜ್ಞಾನ, ಇನ್ನೊಂದು ಭಕ್ತಿ. ಇದರಲ್ಲಿ ಭಕ್ತಿರಹಿತವಾದ ಜ್ಞಾನ ನಿರರ್ಥಕ, ಭಕ್ತಿಯಿಂದಲೇ ಮೋಕ್ಷ ಎಂದು ಹೇಳಿದ್ರಲ್ಲಿಗೆ ಕಾರ್ತಿಕ ಮಾಸ ಮಹಾತ್ಮೆ 22ನೇ ಅಧ್ಯಾಯ ಸಂಪೂರ್ಣ ಆಗುತ್ತೆ. ಅಂದರೆ ನಾವು ಯಾವುದೇ ಪೂಜೆ ಮಾಡಿದ್ರು, ಪುನಸ್ಕಾರ ಮಾಡಿದ್ರು, ಎಲ್ಲ ಪೂಜೆಯಲ್ಲೂ ನಾವು ಮಾಡುವಂಥ ಪೂಜೆ ಮುಖ್ಯ. ಅದರಲ್ಲಿ ನಾವು ಅರ್ಪಿಸುವಂಥ ಇದು ಅಂದರೆ ಕೆಲವೊಂದು ನಿಯಮಗಳನ್ನ ಪಾಲಿಸಲೇಬೇಕಾಗಿರುತ್ತೆ. ಆದರೆ ಎಲ್ಲ ನಿಯಮಗಳಿಗಿಂತ ಪಾಲಿಸಬೇಕಾದ ನಿಯಮ ಅಂದರೆ ಭಕ್ತಿ ಶ್ರದ್ಧೆಯಿಂದ ಮಾಡಬೇಕು, ದೇವರ ಮೇಲೆ ನಂಬಿಕೆ ಇಟ್ಟು ಮಾಡಬೇಕು. ನಾವು ಮಾಡ್ತಿದ್ದೀವಿ ಅನ್ನೋದನ್ನು ತೋರಿಸ್ಕೊಳ್ಳೋಸ್ಕೋಸ್ಕರ ಮಾಡಿದ್ರೆ ಅದು ಮಾಡಿದ್ದು ವ್ಯರ್ಥ ಅಂತ ಹೇಳೋದನ್ನು ಈ ಕತೆ ಸಾರುತ್ತೆ. ಈ ವಿಡಿಯೋ ಏನು ಅನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೂ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.